ಆತ್ಮೀಯರೇ, ನಮ್ಮ ಮುಂದಿರುವಂಥ ವಾರ ಅಂತಂದ್ರೆ ಡಿಸೆಂಬರ್ 27 ಬುಧವಾರದಿಂದ ಬರುವ ಮಂಗಳವಾರ ಜನವರಿ 2 ಹೊಸ ವರ್ಷ 2024. ಈ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಈಗಾಗಲೇ ನಾನು ತಮಗೆ ಹೇಳಿಬಿಟ್ಟಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ ಬರುವ ವಾರ ಹೆಂಗಿರಬಹುದು ಅಂಥೇಳಿ. ಬರುವ ವಾರ ಕೂಡ ಹೋದ ವಾರ ಯಾವ ರೀತಿ ಇತ್ತು ಅದೇ ರೀತಿಯಾದಂಥ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರ್ತದ. ಆದ್ರೆ ಹೋದ ವಾರ ಸ್ವಲ್ಪ ಮೋಡದ ಪ್ರಮಾಣ ಕೊನೆಗೆ ಹೆಚ್ಚಿಗೆ ಆಗಿತ್ತು. ಈ ವಾರ ಅಂಥ ಪ್ರಸಂಗ ಇಲ್ಲ ಅಂತ ಹೇಳ್ಬೋದು. ಇಡೀ ವಾರ ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾರ ಇರ್ತದ. ಮೋಡಗಳು ಕಾಣಿಸಿಕೊಳ್ಬಹುದು, ಅಲ್ಲಿ ಇಲ್ಲಿ ಕಾಣಿಸ್ತಾವ. ಅಂಥ ಹೆಚ್ಚಿನ ಪ್ರಮಾಣದ ಮೋಡಗಳು ಈ ವಾರ ಕಾಣೋದಿಲ್ಲ. ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದ. ಈ ವಾರದೊಳಗೆ ತಾವು ಈ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಏನು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾದಂತಹ ವಾತಾವರಣ ಅಂತ ಹೇಳ್ಬಹುದು. ಅದಕ್ಕೆ ತಾವೇನೇನು ಯೋಚನೆ ಮಾಡಿರಿ ಆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಗ ಸಕಾಲ. ಮತ್ತು ಮನೆಯೊಳಗೆ ಗೃಹಿಣಿಯರು ಏನಾದರೂ ಹೊಸ ತಿನಿಸುಗಳನ್ನ ಮಾಡಿ ಒಣಗೋದಕ್ಕೆ, ತಾವು ಬಿಸಿಲನ್ನ ಬಳಸ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಅದಾವ ಅಂಥೇಳಿ ಹೇಳ್ಬೋದು. ಅದ್ರ ಜೊತೆಗೆ ಮಳೆಯಾಗುವಂತಹ ಸಾಧ್ಯತೆಗಳಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬಂಗಾಳ ಕೊಲ್ಲಿ ಇರ್ಬೋದು, ಅರಬ್ಬಿ ಸಮುದ್ರ ಇರ್ಬೋದು, ಹಿಂದೂ ಮಹಾಸಾಗರ ಇರ್ಬೋದು, ಎಲ್ಲ ಈಗ ಸದ್ಯದ ಮಟ್ಟಿಗೆ ಶಾಂತ ಅದಾವ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವ ಏರುಪೇರಿನ ಸಂಗತಿಗಳು ಈಗ ಸದ್ಯಕ್ಕೆ ನಡೆದಿಲ್ಲ. ಒಂದು ವೇಳೆ ಅಲ್ಲಿ ಏನಾದರೂ ಅಂಥ ಚಟುವಟಿಕೆಗಳು ನಡೆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಕಳೆದ ಹಿಂದಿನ ವಾರಗಳಲ್ಲಿ ನಾವು ನೋಡಿದ್ವಿ, ತಮಿಳುನಾಡಿನೊಳಗ ಆಮೇಲೆ ಕೇರಳದೊಳಗ ಬಹಳ ಪ್ರಕ್ಷುಬ್ಧವಾದಂತಹ ಒಂದು ವಾತಾವರಣ ಇತ್ತು. ಬಂಗಾಳ ಕೊಲ್ಲಿ ಒಳಗೂ ಕೂಡ ಬಹಳ ಬಿರುಸಾದಂತಹ ಒಂದು ವಾತಾವರಣ ಇತ್ತು ಅಂತ ಹೇಳ್ಬೋದು. ಚಂಡಮಾರುತ ಬೀಸಿ ಅಲ್ಲಿ ನಭೂತು ಅನ್ನುವಂಥ ಒಂದು ಮಳೆ ಪ್ರಮಾಣ ಆಯಿತು. ಒಂದೇ ದಿವಸ 250 ಮಿಲಿಮೀಟರ್ಗಿಂತನೂ ಹೆಚ್ಚು ಮಳೆ ಆಗಿದ್ದನ್ನು ನಾವು ನೋಡ್ತಾ ಇದ್ವಿ. ಸುಮಾರು 2-3 ದಿವಸಗಳಲ್ಲಿ 95 ಸೆಂಟಿಮೀಟರ್ನಷ್ಟು ಮಳೆ ಕೂಡ ದಾಖಲಾಗಿದ್ದು ತಮಿಳುನಾಡಿನೊಳಗೆ ಈ ಸಲ ಒಂದು ದಾಖಲೆನೇ ಅಂಥೇಳಿ ಹೇಳ್ಬೋದು. ಅಂಥ ಒಂದು ಪ್ರಸಂಗ ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ. ಅಂಥ ಪ್ರಸಂಗಗಳನ್ನು ನೋಡಿದ್ರೆ ಬಹಳ ಭಯಾನಕವಾದಂಥ ಒಂದು ಪ್ರಸಂಗ ಅಂಥೇಳಿ ಅನ್ನಿಸ್ತದ. ಆದ್ರೆ ಈಗ ಅಂಥ ಏನು ವಿಚಾರಗಳು ಇಲ್ಲ. ಈಗಂತೂ ಪೂರ್ತಿ ಎಲ್ಲ ಸಾಗರಗಳು ಶಾಂತ ಆಗ್ಯವ, ವಾತಾವರಣ ಪ್ರಸನ್ನದಾಯಕವಾಗ್ಯದ ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗಂತೂ ಇದು ನಿಜ. ಮತ್ತು ಮುಂದಿನ ದಿನಗಳಲ್ಲಿ ಹಂಗೇನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಕಾಲಕ್ಕೆ ಬಿಡುಗಡೆ ಮಾಡುವಂಥ ಹೊಸ ವಿಡಿಯೋಗಳ ಸೂಚನೆ ಸಿಗ್ತದೆ. ಮತ್ತು ಯಾವುದೇ ಮುಖ್ಯ ಮಾಹಿತಿ ಸೂಚನೆ ನಿಮ್ಮ ಕಣ್ತಪ್ಪಿ ಹೋಗುವುದಿಲ್ಲ. ನಿಮ್ಮ ಮಿತ್ರರು, ಬಂಧು ಬಳಗದವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಹೇಳ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಹೊಸ ಬೆಳವಣಿಗೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.